ಎಲ್ಲರಿಗೂ ನಮ್ಮ ಮನೆ ಅಡುಗೆಗೆ ಸ್ವಾಗತ. ಮೆಣಸಿನ್ಕಾಯಿ ಮಂಡಕ್ಕಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಭಾಳ ಸ್ಮೂತಾಗಿ ಬಂದಿದೆ. ಯಾಕಂದರೆ ಇದು ಮನೆ ಹಿಟ್ಟಲ್ವಾ, ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಮಂಡಕ್ಕಿ ತಿಂದು ನೋಡೋಣವಾ? ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ, ಚೆನ್ನಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊತೀನಿ. ನಮಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮಂಡಕ್ಕಿ ಒಗ್ಗರಣೆ ಮಾಡುವ ವಿಧಾನ: 3 ಲೀಟ್ರ್ ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ಗಟ್ಟಿ ಮಂಡಕ್ಕಿ ಇದೆ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಶೇಂಗಾ ಬೀಜ, ಹುಣಸೆ ಹುಳಿ. ಎಣ್ಣೆ ಕಾದಿದೆ, ಬೀಜ ಹಾಕಿದ್ದೀನಿ. ಈಗ ಬೀಜ ಹಾಕಬೇಕಾದ್ರೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ ಬೀಜ ಸಪ್ಪಗಾಗತ್ತೆ. ಅದಕ್ಕೋಸ್ಕರ ಬೀಜ ಹಾಕಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಈ ಥರ ಬರಬೇಕು, ಗೋಲ್ಡನ್ ಕಲರ್ ಬರಬೇಕು. ಬೀಜ ಜಾಸ್ತಿ ಕಪ್ಪಗೆ ಸುಡಬಾರ್ದು. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಮೆಣಸಿನ್ಕಾಯಿ, ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ಥರ ಬ್ರೌನ್ ಬಂದಿದೆ. ಈಗ ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ನಿಮಿಷ ಕುದಿಬೇಕು. ಈ ಥರ ಕುದಿಬೇಕು. ಇದಾಗಿದೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿಣ, 1/4 ಸ್ಪೂನ್ ಅರಿಶಿಣ, ಇದು ಹುಣಸೆ ಹುಳಿ ಇದೆಯಲ್ಲ, ಅದನ್ನು ಈಗ ಹಾಕ್ಬೇಕದು. ಮಂಡಕ್ಕಿ ಒಗ್ಗರಣೆಯಲ್ಲಿ ಹುಣಸೆ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕುದಿಬೇಕು. ಇದಾದಮೇಲೆ ಇದಾಗಿದೆ, ಈ ಮಂಡಕ್ಕಿ ಹಾಕ್ತಾಯಿದ್ದೀನಿ. ಇದು ಗಟ್ಟಿ ಮಂಡಕ್ಕಿ ಇರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ಹುಣಸೆಹಣ್ಣು ಹಾಕ್ತೀವಿ. ಮಿಕ್ಸ್ ಮಾಡಿದ್ದೀನಿ, ಕ್ಲೀನಾಗಿ ಬೆಂದಿದೆ. ಇದು ಆಗಿದೆ ಒಗ್ಗರಣೆ. ಲಾಸ್ಟಿಗೆ ಬೀಜ ಹಾಕಬೇಕು. ಲಾಸ್ಟಿಗೆ ಬೀಜ ಯಾಕೆ ಹಾಕಬೇಕು ಅಂದರೆ ಅದು ಸ್ಮೂತ್ ಆಗಲ್ಲ. ಫಸ್ಟಿಗೆ ಬೀಜ ಹಾಕಿದ್ರೆ ಸ್ಮೂತ್ ಬಂದುಬಿಡುತ್ತೆ. ಬೀಜ ತಿನ್ನೋದಕ್ಕಷ್ಟು ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಬೇಕು. ಕೊತ್ತಂಬರಿನ ಉದುರಿಸಿ. ಹಾಗಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ.